ಇವಾಗ ನೀವು ಫಸ್ಟ್ ಟೈಮ್ ವ್ಲಾಗ್ಸ್ ಮಾಡಿದಾಗ ಅಥವಾ ಫಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಯಾರಾದರೂ ಒಬ್ರು ಹೇಳಿರ್ತಾರೆ ನಿಮ್ಮನ್ನು ನೋಡ್ಕೊಂಡು ಇವನಿಗೇನು ಸೀರಿಯಸ್ನೆಸ್ ಇಲ್ಲ ಒಬ್ಬರು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಓಡಾಡ್ತಾ ಇರ್ತಾನೆ ಹಾಗೆ ಹೀಗೆ ಅಂತ ಈ ಕಡ್ಡಿ ಆಡ್ಸೋರು ಇರ್ತಾರೆ. ಇದ್ದಾರೆ, ಸುಮಾರು ಜನ ಇದ್ದಾರೆ. ನನ್ನ ಸುತ್ತಮುತ್ತ ಒಂದಷ್ಟು ಬಿಟ್ಟೋಗಿರೋ ಸ್ನೇಹಿತರು ಅವರೆಲ್ಲ ಸುಮಾರು ಆಡ್ಕೊಂಡಿದ್ರು. ಸ್ನೇಹಿತರಲ್ಲಿ 2 ಥರ ಇರ್ತಾರೆ. ಓಕೆ, ಒಂದು ಬಿಟ್ಟೋದ್ರು ಚೆನ್ನಾಗಿ ಬಯಸೋರು, ಇನ್ನೊಂದು ಬಿಟ್ಟೋದ್ರು ಚೆನ್ನಾಗಿ ಬೈಯೋರು. ಓಕೆ. 2 ಥರ ಸ್ನೇಹಿತರಲ್ಲಿ ನನಗೆ 2ನೇ ಥರ ಒಂದಷ್ಟು ಜನ ಸ್ನೇಹಿತರಿದ್ರು. ಬಿಟ್ಟು ಹೋದ್ಮೇಲೆ ಅವನೇನು ದಬಾಕ್ತನ ಬಾಗುರು, ಅವನೇನಷ್ಟೇ, ನಾವು ಬಿಟ್ಟೋದ್ರೆ ಅವನೇನು ಇಲ್ಲ, ಈ ಥರದ ಒಂದಷ್ಟು ಸ್ನೇಹಿತರದ ವರ್ಗ ಇತ್ತು. ಓಕೆ, ಅವ್ರನ್ನೆಲ್ಲ ಬಿಟ್ಬಿಟ್ಟು ಇವಾಗ ನಾನು ನನ್ನ ಲಿಮಿಟೆಡ್ ಫ್ರೆಂಡ್ಸ್, ನಾನು ಯಾರನ್ನ ಸ್ನೇಹಿತರು ಮಾಡ್ಕೊಳ್ಳಲ್ಲ ಅಂತಂದ್ರೆ ಎಷ್ಟು ಹಾಯ್ ಬಾಯ್ ಅಷ್ಟು. ಅದ್ರ ಮೇಲೆ ನಾನು ಯಾರ ಜೊತೆ ಕನೆಕ್ಷನ್ ಇಲ್ಲ, ಯಾರ ಜೊತೆ. ನಾನು ಇಷ್ಟೊತ್ತರ್ಗೆ ಏನು ಅನ್ಕೊಂಡಿದ್ದೆ ಅಂದರೆ ನಿಮ್ಮ ಲೈಫಲ್ಲಿ ಸುಮ್ಮನೆ ಜಸ್ಟ್ ಕಡ್ಡಿ ಆಡ್ಸಿದ್ದಾರೆ ಅಂತ ಅನ್ಕೊಂಡಿದ್ದೆ ಅಷ್ಟೇ. ಸೌಟೆ ಆಡಿಸ್ಬಿಟ್ಟಿದ್ದೆ. ಸೌಟ್ ಆಡ್ಸಿಲ್ಲ, ಸೌಟ್ ಆಡ್ಸಿ ಹಂಗೆ ಸಾರು ಮಾಡ್ಬಿಟ್ಟು ಹಂಗೆ ಚೆಲ್ಬಿಟ್ಟವ್ರೆ. ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು? ಚೈಲ್ಡ್ಹುಡ್ ಸಖತ್ತಾಗಿತ್ತು. ಬಿಕಾಸ್ ನಾನು ಫಸ್ಟ್ ಬೆಂಚಾ ಲಾಸ್ಟ್ ಬೆಂಚಾ ನೀವು? ನಾನು ಲಾಸ್ಟ್ ಬೆಂಚ್. ಇಲ್ಲ, ನನ್ನ ಪ್ರಕಾರ ನೀವು ಮಧ್ಯದ ಬೆಂಚ್. ನೀವು ಅದು ಇಲ್ಲ, ಹೇಳಿ ನೀವು ಮಧ್ಯದ ಬೆಂಚ್. ನೀವು ಹೆಂಗೆ ಏಕೆ? ಫಸ್ಟ್ ಬೆಂಚವರೆಲ್ಲ ಅವ್ರದ್ದು ಏನು ಬೇರೆ ಇರುತ್ತೆ. ಲಾಸ್ಟ್ ಬೆಂಚವ್ರು ಫುಲ್ ಅವ್ರಿವ್ರು ಕೊಟ್ಲೆ ಕೊಟ್ಕೊಂಡೇ ಜೀವನದಲ್ಲಿ ಒಂದು ಇದಕ್ಕೋಗ್ಬಿಡ್ತಾರೆ. ಓಕೆ. ಈ ಮಧ್ಯದ ಬೆಂಚಲ್ಲಿ ಕೂತ್ಕೋತಾರಲ್ಲ, ಈ ಫಸ್ಟ್ವರೆಗೂ ಲಾಸ್ಟ್ವರೆಗೂ ತಂದಿಟ್ಬಿಟ್ಟು ಫುಲ್ ಮಜಾ ತಗೋತಾರೆ. ಆ ಮಜಾನೇ ನೀವು ಮಾಡ್ತಾರದು ಇವಾಗ. ಆ ಥರ ಏನಿಲ್ಲ, ನಿಜ ಇಲ್ಲ. ಹೇಗೆ ಗೊತ್ತಾ, ಎವ್ರಿ ಲಾಸ್ಟ್ ಬೆಂಚ್ ಸ್ಟೂಡೆಂಟು ಯಾವ ಮಟ್ಟಿಗೆ ಬೆಳಿತಾನೆ ಅಂದರೆ ಅದೇ ಫಸ್ಟ್ ಬೆಂಚ್ ಸ್ಟೂಡೆಂಟ್ನ ಕೆಲ್ಸಕ್ಕೆ ಇಟ್ಕೊತಾನೆ. ಇದು ಮಾತಂದ್ರೆ ಇದು ತಾನೇ. ಯಾಕಂದ್ರೆ ಲಾಸ್ಟ್ ಬೆಂಚನ್ನು ಯಾರು ಕಡೆಗಣಿಸಬಾರ್ದು. ಹೌದು. ಯಾಕಂದ್ರೆ ಅವ್ರಿಗೆ ಈಗ ಫಸ್ಟ್ ಬೆಂಚರ್ಗೆ ಒಂದೇ ಗುರಿ, ಲಾಸ್ಟ್ ಬೆಂಚರ್ಗೆ 10 ದಾರಿ, ಅವನಿಗೆ 10 ದಾರಿ, ಮಿಕ್ಕಿದ್ದೆಲ್ಲ ದಾರಿ, ಮುಟ್ಟಿದ್ದೆಲ್ಲ ಇದು, ಅವ್ನಿಗೆಲ್ಲ ಮಾಡಬೇಕು ಅನ್ನೋ ಇದಿರುತ್ತೆ. ಎಷ್ಟು ಮಾರ್ಕ್ಸ್ ಎಲ್ಲ ಎಷ್ಟು ನಿಮಗೆ 10th ಎಷ್ಟು ಮಾರ್ಕ್ಸ್? ನನಗೆ 10th ಅಲ್ಲಿ 61%. ತುಂಬ ಚೆನ್ನಾಗಿ ಓದ್ತಿದ್ರಾ ನೀವು? 10th ಅಲ್ಲಿ ಇಲ್ಲ, ನಾನು ಆ್ಯಕ್ಚುಲಿ ಇರೋದನ್ನ ಹೇಳ್ತೀನಿ, ಯಾರಿಗೂ ಗೊತ್ತಿಲ್ಲ ಇದು. 9th ಫೇಲ್ ಆಗಿದ್ದೆ, 8th ಫೇಲ್ ಆಗಿದ್ದೆ, 4th ಫೇಲ್ ಆಗಿದ್ದೆ. ಇದೆಲ್ಲ ಫೇಲು. ಓಕೆ. PUಲಿ ತಿರ್ಗಾ ಫಸ್ಟ್ PUಲಿ ಫೇಲ್ ಆಗಿದೆ. ಸೆಕೆಂಡ್ PU ಚೆನ್ನಾಗಿ ಓದ್ಕೋ, ಸೆಕೆಂಡ್ PU ಪಾಸ್ ಆಗ್ಬಿಟ್ರೆ ಎಲ್ಲೋ ಉದ್ದಾರ ಆಗ್ಬಿಡ್ತೀಯಾ. ಇವಾಗ ಏನು ಹೇಳ್ತಾರೆ? ತುಂಬಿ ಈಗ ಡಿಗ್ರಿ ಪಾಸ್ ಮಾಡ್ಬಿಡು, ಡಿಗ್ರಿ ಮಾಡೋ. ನೀನು ಏನಾದರೂ ಮದುವೆ ಕಾರ್ಡಲ್ಲಿ ಪಕ್ಕದಲ್ಲಿ ಅದು ಡಿಗ್ರಿ ಬಂದ್ಬಿಡ್ತು ಅಂದರೆ ಲೆವೆಲ್ ಬೇರೆ, ಲೆವೆಲ್ಲೇ ಬೇರೆ. ನಿನಗೆ ಹುಡುಗಿ ಕ್ಯೂಲ್ ನಿಂತಿರ್ತಾರೆ. ಇದೊಂದೆಲ್ಲ ಈಗ ಹೇಳ್ತೀನಿ ಕೇಳಿ, ಅದು ಎಷ್ಟು ಜನ ತಂದೆ ತಾಯಿ ಅದನ್ನು ಹೇಳಿ ಓದಿಸ್ತಾರೆ. ನಾನು ಓದಿದ್ದಕ್ಕೂ ನಾನು ಮಾಡ್ತಿರೋ ಕೆಲಸ. ಬ್ರೋ ಇವಾಗ ಹೆಂಗಿದೆ ಗೊತ್ತಾ ಕತೆ? ಈಗ ಹುಡುಗರು ಅಷ್ಟೇ, ಹುಡುಗಿರು ಅಷ್ಟೇ, ಫಾಲೋ ಮಾಡೋರನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಅವ್ರನ್ನ ಇಟ್ಕೊಂತವ್ರೆ. ಓಕೆನಾ? ಮುಂದಿನ ದಿನ ಹೆಂಗಾಗ್ಬಿಡುತ್ತೆ ಗೊತ್ತಾ, ಗಂಡು ಹೆಣ್ಣು ಮದುವೆ ಕೇಳಕ್ಕೆ ಹೋಗ್ತಿರಲ್ಲ, ಅವಾಗ ಹುಡುಗ ಏನು ಮಾಡ್ಕೊಂಡಿದೆ ಅಂತ ಕೇಳೋದಿಲ್ಲ. ಹುಡುಗನ ಯೂಟ್ಯೂಬಲ್ಲಿ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮ್ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಕೊಲಾಬ್ರೇಷನ್ ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ. ಅವ್ನು ಹಂಗೆ ಕೊಲಾಬ್ರೇಷನಲ್ಲಿ 1.5 ಲಕ್ಷ, ತಿಂಗಳಿಗೆ 2 ಲಕ್ಷ, ಓಕೆ ಅವ್ನು ಕೊಡ್ಬೋದು, ಸೂಪರ್ ಕೊಡ್ಬೋದು ಅಂತ ಹೇಳಿ ಹಂಗೆ ಆಗುತ್ತೆ. ಇನ್ನು ಮದುವೆ ಹಂಗೆ ಆಗುತ್ತೆ. ಮುಂಚೆ ನಮ್ಗೆ ಹೆಂಗಿತ್ತು, ಇವಾಗ ಫಾರ್ ಎಕ್ಸಾಂಪಲ್ ರವಿ, ನೀವು BA LLB ಇಲ್ವೇ MBA ಏನೋ ಡಿಗ್ರಿ ಓದಿರ್ತೀರ, ಅದಾಗ್ತೀರಾ. ಇನ್ನೊಂದು 5 ವರ್ಷ ಬಿಟ್ರೆ ಪ್ರಶಾಂತ್ 130K ಫಾಲೋವರ್ಸ್, ಪ್ರಶಾಂತ್ 530K ಫಾಲೋವರ್ಸ್, ಹಂಗೆ ಬರೋದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್, ಹಂಗೆ ಆಗತ್ತಲ್ಲ. ನಿಮ್ಮನ್ನ ನೀವಾಗಿ ಇಷ್ಟಪಡೋರು ತುಂಬಾ ರೇರು. ಸಿಕ್ತಾಗ ಮಾತ್ರ ಇಟ್ಕೊಂಬಿಡಿ. ಅಲ್ಲ, ನಿಮ್ಮ ಬುಡಕ್ಕೆ ಬಂದಿದೆ ಅಂತ ಬೇಜಾರಾಗ್ಬಿಡಿ. ಮದುವೆ ಆಗಿದೆ ನಿಮ್ಮ ಮದುವೆ ಕರಿತೀರಾ ಬ್ರೋ? ನಾನು ಕರಿತೀನಿ ಬ್ರೋ, ನಾನು ಡೆಫಿನೆಟ್ಲಿ ಹೇಳ್ತೀನಿ ಕೇಳಿ. ನನ್ನ ಮದುವೆಗೆ ಎಲ್ಲ ನ್ಯೂಸ್ 18 ಕನ್ನಡದವರು, ವೀಕ್ಷಕರು ಹಾಗೂ ನಮ್ಮ ಕ್ಯಾಮ್ರಾಮನ್ ಅಣ್ಣ ಅವ್ರನ್ನೂ ಕರಿತೀನಿ. ಯಾಕಂತ ಆಮೇಲೆ ಮರಿಬಾರ್ದು. ಮದುವೆ ಕರೀದೇ ಇದ್ರು ನಮ್ಮವ್ರು ಯಾವ ನಮ್ಮ ಚಾನಲ್ ಹುಡುಗರು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ? ಬಾಡೂಟಕ್ಕಂತ ಕರೆದ್ಬಿಡ್ಬೇಕು. ಇಲ್ಲ, ಮದುವೆಗೆ ಬಾಡೂಟಕ್ಕೆ ಎರಡಕ್ಕೂ ಕರಿತೀನಿ. ಆಮೇಲೆ ಮದುವೆಗೆ ಬಂದಾಗ ದಯವಿಟ್ಟು ಅದು ನೋಡಿ, ಅದನ್ನ ಕವರ್ ಮಾಡ್ತಿರೋ ಬಿಡ್ತಿರೋದು ಪರವಾಗಿಲ್ಲ. ಯಾಕಂದ್ರೆ ನಾನು ಇದನ್ನ ಈಗಲೇ ಹೇಳ್ತೀನಿ, ನಾನು ಮದುವೆ ಆದ್ರೆ ಬೆಳ್ಳುಗಿರೋ ಹುಡುಗಿನೇ ಮದುವೆ ಆಗೋದು. ಇದಂತೂ ಫಿಕ್ಸು. ಆದ್ರೆ ನೀವು ಏನು ಟೆಲಿಕಾಸ್ಟ್ ಸರ್ಚಿಂಗ್ ಬ್ರೋ ಈಗ ಆಲ್ರೆಡಿ ಇದೆ ಒಳ್ಳೆ ಬೆಳ್ಳಕ್ಕಿರೋ ನಾನು ಫಿಕ್ಸು ಬ್ರೋ. ಏನಾದ್ರೂ ಆಗಲಿ ಬೆಳ್ಳಕ್ಕಿರ್ಬೇಕು ಬ್ರೋ. ಇದಂತೂ ಫಿಕ್ಸ್. ಅದಕ್ಕೆ ನಿಮ್ಗೆ ಇನ್ನೊಂದು ವಿಷಯ ಇಲ್ಲ, ಯಾರಿಗೂ ಗೊತ್ತಿಲ್ಲ, ನಾನು ಬೆಳ್ಳಕ್ಕಿರೋದೇ ಶರ್ಟ್ ಹಾಕೋತೀನಿ ಕೇಳಿ. ನಂಗೆ ಎಲ್ಲ ಬೆಳ್ಳಗಿರೋದು, ಎಲ್ಲ ನನ್ನ ಮಗನ ಹೆಸರು ಬೆಳ್ಳ ಅಂತ ಇಡ್ತೀನಿ. ಬೆಳ್ಳದ್ರೆ ಈ ಬೆಳ್ಳಲ್ಲ, ಬೆಳ್ಳಕ್ಕಿರೋದು. ಬೆರಳೇಶ ಅಂತೆ